ಗಾಯ್ಸ್, ನಾನು ನಿಮ್ಮ ಜೈ ಸೂರ್ಯ. ವೆಲ್ಕಮ್ ಟು JS ವ್ಲಾಗ್ಸ್. ನಾವು ಇವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ, ಇದು ಕಗ್ಲಲ್ಲಿ ಇರೋ ಶನಿಮಹಾತ್ಮ ದೇವಸ್ಥಾನ. ನೋಡಿ ಗಾಯ್ಸ್, ಇದೇ ದೇವಸ್ಥಾನ. ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ. ದೇವಸ್ಥಾನ ಒಳಗಡೆ ಹೋಗೋಕ್ಕೆ ಮುಂಚೆ ನಾನು ನಿಮಗೆ ಒಂದು ಹೇಳ್ಬೇಕಾಗಿದ್ದು, ಇದು ನನ್ನ ಫಸ್ಟ್ ವಿಡಿಯೋ. ಸ್ವಲ್ಪ ನರ್ವಸ್ ಆಗಿದ್ದೀನಿ. ಇನ್ನು ಮುಂದೆ ಅದನ್ನು ಸರಿ ಮಾಡ್ಕೋತೀನಿ. ಬನ್ನಿ ಗಾಯ್ಸ್, ಹೋಗೋಣ ವಿಡಿಯೋ ಒಳಗಡೆ. ಗೈಸ್, ಇದು ಕಾಲು ತೊಳೆಯೋದಕ್ಕೆ ಮತ್ತೆ ಫ್ರೆಶ್ ಅಪ್ ಆಗೋದಕ್ಕೆ ಇದು ಇಟ್ಟಿದ್ದಾರೆ. ಇಲ್ಲಿ ಒಂದು ಕೊಠಡಿ ಥರ. ಇದರಿಂದ ಕೈ ಕಾಲೆಲ್ಲ ತೊಳ್ಕೊಂಡು ನಾವು ಅಲ್ಲೇ ಪಕ್ಕದಲ್ಲೇ ದೇವಸ್ಥಾನ ಇದೆ ಮುಂದ್ಗಡೆ. ಆ ದೇವಸ್ಥಾನ ಮುಗಿಸ್ಕೊಂಡೆ ನಾವು ರೈಟ್ ಸೈಡಲ್ಲಿ ಇರೋದು ಮೇನ್ ದೇವಸ್ಥಾನ. ಆ ಕಡೆ ಹೋಗ್ಬೇಕು. ಫಸ್ಟ್ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಗೈಸ್. ಇಲ್ಲಿ 3 ಹೆಣ್ಣು ದೇವರು ಇದ್ದಾರೆ. ಬನ್ನಿ ಹೋಗೋಣ ಒಳಗಡೆ. ನಾನು ನಿಮಗೆ ದೇವ್ರನ್ನ ತೋರಿಸ್ತೀನಿ. ಇದೇ ಗಾಯ್ಸ್ ಫಸ್ಟ್ ದೇವರು. ಇದು ರಥ ಎಲ್ಲ ಎಳಿತಾರೆ ಅನ್ಸುತ್ತೆ, ನನಗೂ ಸರಿ ಗೊತ್ತಿಲ್ಲ. ಮತ್ತೆ ಇನ್ನು 2 ಹೆಣ್ಣು ದೇವ್ರನ್ನ ಇಟ್ಟಿದ್ದಾರೆ. ಅದಾದ್ಮೇಲೆ ಎಂಟ್ರೆನ್ಸ್ ಗಾಯ್ಸ್. ಇದೇ ಕ್ಯೂ ಇರೋದು. ಆ ಕಡೆಯಿಂದ ಬಂದ್ರೆ ಅಲ್ಲಿಂದ ಸ್ಟ್ರೈಟು ಕ್ಯೂ ಬರುತ್ತೆ ನಮಗೆ. ಇದು 2 ಥರ ಕ್ಯೂ ಇರುತ್ತೆ. ಒಂದು ಫ್ರೀ ಎಂಟ್ರಿ ಇರುತ್ತೆ, ಇನ್ನೊಂದು ಫಾಸ್ಟ್ ಕ್ಯೂ ಅಂತ ಇರುತ್ತೆ. ಅದು ಡೈರೆಕ್ಟ್ ದೇವಸ್ಥಾನ ಒಳಗಡೆ ಹೋಗುತ್ತೆ. ಕೆಲವು ಟೈಮಲ್ಲಿ ಸಿಕ್ಕಾಪಟ್ಟೆ ರಶ್ ಇರೋ ಕಾರಣದಿಂದ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಲ್ಲಿಂದ ಡೈರೆಕ್ಟಾಗಿ ನಾವು ದೇವಸ್ಥಾನ ಒಳಗಡೆ ಹೋಗ್ಬಿಡ್ಬೋದು. ಇಲ್ಲಾಂದರೆ ಒಂದು 2 ಲೈನ್ ಕ್ಯೂ ಇರುತ್ತೆ. ಇದೇ ಅದು ಸ್ಟ್ರೈಟ್ ಕ್ಯೂ. ಈ ಕ್ಯೂ ಮುಗಿಸ್ಕೊಂಡು ನಾವು ಈ ಕ್ಯೂ ಮುಗಿದ ಕೂಡಲೇ ಲೆಫ್ಟ್ ಸೈಡಲ್ಲಿ ನಮಗೆ ಒಳಗಡೆ ಹೋಗೋದಕ್ಕೆ ದಾರಿ ಬರುತ್ತೆ. ಇದೇ ಗಾಯ್ಸ್ ದಾರಿ ಒಳಗಡೆ ಹೋಗೋದು, ಎಂಟ್ರೆನ್ಸ್ ದಾರಿ. ಮೊದಲು ಇದು ಶೀಟ್ ಗೀಟ್ ಎಲ್ಲ ಏನೂ ಇರಲಿಲ್ಲ. ಈಗ ಎಲ್ಲ ಶೀಟ್ ಎಲ್ಲ ಹಾಕಿ ಒಂದು ಒಳ್ಳೆ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಫಸ್ಟ್ ಬರೋದೇ ನಮ್ಮ ಗಣಪತಿ ಮತ್ತು ಸುಬ್ರಹ್ಮಣ್ಯ. ಈಗ ನೆಕ್ಸ್ಟ್ ಬರೋದೇ ನಮ್ಮ ಮೇನ್ ದೇವರು ಶನಿಮಹಾತ್ಮ ದೇವರು. ಅದಾದಮೇಲೆ ಪಕ್ಕದಲ್ಲೇ ನಮ್ಮ ವೆಂಕಟೇಶ್ವರ ಮಾಲ್ ಮತ್ತು ಲಕ್ಷ್ಮೀ ದೇವರು ಇರುತ್ತೆ. ಆಮೇಲೆ ಶಿವಲಿಂಗ ಒಂದು ಇಟ್ಟಿದ್ದಾರೆ. ಅದಾದ್ಮೇಲೆ ಪಾರ್ವತಿ ಅಮ್ಮ ಇದು ಇಟ್ಟಿದ್ದಾರೆ ಗೈಸ್. ಹಂಗೆ ನಾವು ಟರ್ನ್ ಮಾಡಿದ್ರೆ ಇಲ್ಲಿ ನವಗ್ರಹ ಇದೆ. ಆದರೂ ಈ ನವಗ್ರಹನ ನಾವು ಸುತ್ತಕ್ಕಾಗಲ್ಲ. ಇದಕ್ಕೆ ಫುಲ್ಲು ಸೇಫ್ಟಿ ಹಾಕಿ ಮೇಲೆ ಯಾರು ಹೋಗದಿಲ್ದ ಥರ ಹಾಕಿದ್ದಾರೆ. ಅದಾದಮೇಲೆ ಒಂದು 10 ಅಡಿ ಎತ್ತರ ಇರೋ ನಮ್ಮ ಹನುಮಾನ್ ಸ್ಟ್ಯಾಚು ಇದೆ. ಅದಂತೂ ತುಂಬ ಸ್ಪೆಷಲ್ ಆಗಿರುತ್ತೆ ಗೈಸ್. ಇಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಈಗ ರೀಸೆಂಟಾಗಿ ಈ ವ್ಯವಸ್ಥೆ ಎಲ್ಲ ಆಗಿರೋದು. ಮುಂಚೆ ಇವರಿಬ್ಬರನ್ನ ನೋಡಿ ಗಾಯ್ಸ್, ಇವರಿಬ್ರು ಗಂಡ ಹೆಂಡತಿ. ಬರೋರು ಏನಾದರೂ ನಿಮ್ಮ ಕೈಯಲ್ಲಿ ಆಗಿದ್ರು ಸಹಾಯ ಮಾಡಿ. ಇವರು ಹಾಡಾಡ್ತಾರೆ. ಹಾಡಾಡಿ ಇವರು ಹೊಟ್ಟೆನ ನಾವು ಕೊಡೋ ಇದರಿಂದ ಕಾಣಿಕೆಯಿಂದ ಹೊಟ್ಟೆ ತುಂಬಿಸ್ಕೋತಾರೆ. ಮತ್ತು ಇಲ್ಲಿ ದೇವ್ರಿಗೆ ಹಾಕಿರೋ ನೈವೇದ್ಯನ ಎತ್ತಿ ಇಲ್ಲಿ ಪ್ರಸಾದ ಮಾಡ್ತಾರೆ ಗಾಯ್ಸ್. ನಾವು ಜನರೆಲ್ಲ ಕೊಡೋ ರೈಸು ಅದೆಲ್ಲ ಅದರಿಂದ ಇದನ್ನೆಲ್ಲ ಮಾಡ್ತಾರೆ. ಮತ್ತು ಇಲ್ಲಿ ಎವ್ರಿ ಸ್ಯಾಟರ್ಡೇ ಬಂದ್ಬಿಟ್ಟು ನಮಗೆ ಇಲ್ಲಿ ಊಟ ವ್ಯವಸ್ಥೆ ಎಲ್ಲ ಇರುತ್ತೆ. ಊಟ ಅಂತೂ ವೈಟ್ ರೈಸ್ ಮತ್ತು ಅನ್ನ ಸಾಂಬಾರು ಹಾಕ್ತಾರೆ. ದಯವಿಟ್ಟು ಊಟಗಳು ವೇಸ್ಟ್ ಮಾಡಿಬಿಡಿ. ತಗೊಂಡು ಬೇರೆಯವ್ರಿಗಾದರೂ ಅದು ಸಹಾಯ ಆಗುತ್ತೆ. ಈ ಥರ ಡಸ್ಟ್ಬಿನ್ ನೋಡಿ ಎಷ್ಟು ಊಟ ವೇಸ್ಟ್ ಮಾಡಿದ್ದಾರೆ. ತಿನ್ನಕ್ಕಾಗಲ್ಲ ಅಂದರೆ ತಗೋಬಾರ್ದು. ಮತ್ತು ಊಟ ಮುಗಿದ ಕೂಡಲೇ ಇಲ್ಲಿಂದ ಒಂದು ಎಕ್ಸಿಟ್ ಸಿಗುತ್ತೆ. ಇದೇ ಊಟ ಬಡಿಸ್ತಿರೋ ಜಾಗ. ಇದೆಲ್ಲ ಫುಲ್ಲು ಜನರು ಇರ್ತಾರೆ. ಇವತ್ತು ನಾನು ಹೋಗಿರೋ ಟೈಮಲ್ಲಿ ಯಾವುದೋ ಅಷ್ಟು ಕ್ರೌಡ್ ಇರಲಿಲ್ಲ. ಪ್ರತಿ ಸ್ಯಾಟರ್ಡೇ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಕ್ರೌಡ್ ಇರ್ತಿತ್ತು. ಈ ಸ್ಯಾಟರ್ಡೇ ಏನು ಅಷ್ಟೊಂದು ಕ್ರೌಡ್ ಇಲ್ಲ. ಮತ್ತು ಇಲ್ಲಿ ದಿಷ್ಟಿ ಎಲ್ಲ ತೆಗಿತಾರೆ ಗಾಯ್ಸ್. ಗಾಡಿಗಳೆಲ್ಲ ಪೂಜೆ ಮಾಡಿಸ್ತಾರೆ ಎಂಟ್ರೆನ್ಸಲ್ಲಿ. ಬನ್ನಿ ಅದನ್ನು ತೋರಿಸ್ತೀನಿ. ಸೊ ವಿಗ್ರಹಗಳು ಎಲ್ಲ ಬೇಡ್ಕೊಂಡು ಬಂದು ಇಲ್ಲಿ ವಿಗ್ರಹಗಳನ್ನ ಇಡ್ತಾರೆ. ಅವರು ಏನು ಬೇಡ್ಕೊಂಡಿದ್ದಾರೋ ಅದನ್ನು ಇದು ಮಾಡಿ ವಿಗ್ರಹಗಳು ಇಡ್ತಾರೆ ಅಂತ ಮಾಹಿತಿ ನನಗೆ ಸಿಕ್ಕಿರೋದು. ಅದು ನಿಜಾನ ಸುಳ್ಳು ಅಂತ ನನಗೆ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಮಾಹಿತಿ ಇದ್ದರೆ ಕಮೆಂಟ್ ಮಾಡಿ ಗಾಯ್ಸ್. ಇಲ್ಲಿ ದಿಷ್ಟಿ ತೆಗೆಯೋಕ್ಕೆ ಇಲ್ಲೇ ಕಾಯಿ ಸಿಗುತ್ತೆ.
ಮತ್ತೆ ಇಲ್ಲಿ ಫುಲ್ಲು ವಿಗ್ರಹನ ಇದು ಮಾಡಿದ್ದಾರೆ. ಇಲ್ಲಿ ನೀಲಿ ಕಲರ್ನೇ ಬಳಸೋದು ಗಾಯ್ಸ್. ಇಲ್ಲಿ ಬೊಟ್ಟು ಸಹ ನೀಲಿ ಕಲರ್ ಅಲ್ಲಿ ಇರುತ್ತೆ. ಇಲ್ಲೆಲ್ಲ ಎಂಟ್ರೆನ್ಸ್ ಇಂದ ಹಿಡ್ದು ಒಳಗಡೆ ತನಕ ವಿಗ್ರಹನ ನಿಲ್ಸಿದ್ದಾರೆ. ನೋಡಿ ಗಾಯ್ಸ್, ಇದು ವಿಗ್ರಹನ ನಿಲ್ಸಿರೋ ಜಾಗ. ಒಳಗಡೆ ಬರಕ್ ಮುಂಚೆ ಇಲ್ಲೊಂದು ಜೋಶಿ ಕೂತಿರ್ತಾರೆ, ಕಿಲಿ ಜೋಶಿ ಅಂತ. ಯಾರಾದ್ರೂ ಇಷ್ಟಪಟ್ರೆ ಅವ್ರ ಹತ್ರ ನೋಡ್ಕೋಬಹುದು. ಇಲ್ಲಿ ಹಂಗೆ ಆಚೆ ಬಂದ್ರೆ ಇಲ್ಲಿ ಇಬ್ರು ಪುಟ್ಟ ಮಕ್ಕಳುಗಳು ಹೂನ ಮಾರ್ತಿದ್ರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಕೆಲ ಮಕ್ಕಳು ಆಟ ಆಡೋ ವಯಸ್ಸಲ್ಲಿ ಈ ಮಕ್ಕಳು ಅವರ ತಂದೆ ತಾಯಿಗೆ ಸಹಾಯ ಮಾಡ್ತಿದ್ದಾರೆ. ಅದಕ್ಕೆ ನಾನು ಸುಮ್ಮನೆ ಹೂನ ತಗೊಂಡೆ. ಇಲ್ಲಿ ಹಣ್ಣುಗಳು ಮಾರ್ತಿರ್ತಾರೆ ಗಾಯ್ಸ್. ಇಲ್ಲಿ ಮಾರ್ಕೆಟ್ಗಳು ಇರುತ್ತೆ. ಬಜ್ಜಿ, ಬೋಂಡಾ, ಸ್ವೀಟ್ಸು, ಹಣ್ಣು, ತರಕಾರಿ ಎಲ್ಲ ಒಂದು ಸಿಗುತ್ತೆ ಗಾಯ್ಸ್. ಇಲ್ಲಿ ಸಿಕ್ಕಾಪಟ್ಟೆ ರೀಸನಬಲ್ ಪ್ರೈಸ್ ಇರುತ್ತೆ. ಮತ್ತೆ ಎಲ್ಲ ಫ್ರೆಶ್ ಇರುತ್ತೆ. ಈ ತರ ಕೆಮಿಕಲ್ಸ್ ಅದೆಲ್ಲ ಇರಲ್ಲ. ಈ ಕಡೆ ಫುಲ್ ಊಟದ್ದು ಎಲ್ಲ ಸಿಗುತ್ತೆ. ತರಕಾರಿಗಳಂತೂ ಸಿಕ್ಕಾಪಟ್ಟೆ ಫ್ರೆಶ್ ಇತ್ತು ಗಾಯ್ಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೋಡಿ ಗೈಸ್, ತರಕಾರಿಗಳು, ಸೊಪ್ಪುಗಳೆಲ್ಲ ಸಿಕ್ಕಾಪಟ್ಟೆ ಫ್ರೆಶ್ ಆಗಿರುತ್ತೆ. ಒಂಥರ ಮನೇಲಿ ಇಡೋ ಡೆಕೋರ್ ಐಟಮ್ಸ್ ಎಲ್ಲ ಸಿಗುತ್ತೆ. ಮತ್ತೆ ಬಾಗಿಲುಗಳಿಗೆ ಹಾಕಕ್ಕೆ ಹೂವ, ಶೋ ಐಟಮ್ಸು, ಗೊಂಬೆಗಳು ಎಲ್ಲ ಒಂದು ಇರುತ್ತೆ ಗೈಸ್. ಇಲ್ಲಿ ಏನಂದ್ರೆ ಒಂದ್ ಸ್ವಲ್ಪ ಪ್ರೈಸ್ಗಳು ಡಿಫ್ರೆನ್ಶಿಯೇಟ್ ಆಗುತ್ತೆ. ಆಚೆಗಿಂತ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ ಗಾಯ್ಸ್. ಯಾಕಂದ್ರೆ ಅವರು ಇದನ್ನ ಮಾರ್ಬಿಟ್ಟೆ ಅವರು ಡೈಲಿ ದಿನಸಿ ವಸ್ತುಗಳೆಲ್ಲ ತಗೋಬೇಕು. ಇದು ಮಾರಿದ್ರೇನೆ ಅವ್ರಗಳಿಗೂ ದುಡ್ಡು. ಸೊ ಯಾರು ಬಾರ್ಗೇನ್ ಮಾಡಕ್ ಹೋಗ್ಬೇಡಿ ಗಾಯ್ಸ್. ದೊಡ್ಡ ದೊಡ್ಡ ಮಾಲ್ಸ್ಗಳೆಲ್ಲ ಹೋದ್ರೆ ನಾವು ಬಾರ್ಗೇನ್ ಮಾಡಲ್ಲ. ಇವ್ರಗಳಿಗೆ ಒಂದು 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು ನಮಗೆ ಒಳ್ಳೇದು. ಇಲ್ಲಿ ಮತ್ತೆ ಸ್ನ್ಯಾಕ್ಸ್ಗಳು ಸಿಗುತ್ತೆ. ಕಡಲೆಪುರಿ, ಸ್ವೀಟ್ಸು, ಮಿಕ್ಸರ್ ಎಲ್ಲ ಸಿಗುತ್ತೆ. ಅದೆಲ್ಲ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾವಂತೂ ಎಲ್ಲದನ್ನ ಒಂದು ಸ್ವಲ್ಪ ಟ್ರೈ ಮಾಡಿದ್ವಿ. ಎಲ್ಲ ಒಂದು ಸ್ವಲ್ಪ ರೀಸನಬಲ್ ಪ್ರೈಸ್ ಅಲ್ಲೇ ಇರುತ್ತೆ ಗಾಯ್ಸ್. ತಗೊಂಡೋಗಿ ಮನೆಗಳಿಗೆ. ನೋಡಿ, ಇಲ್ಲಿ ಆಚೆನೆ ದೇವಸ್ಥಾನ ಒಳಗಡೆ ಎಂಟ್ರಿ ಆಗಕ್ಕೆ ಮುಂಚೆನೆ ಎಲ್ಲದನ್ನ ಹಾಕಿರ್ತಾರೆ ಇಲ್ಲಿ ಮಾರ್ಕೆಟ್ ತರ. ಆದ್ರೂ ಇದೆಲ್ಲ ಒಂದ್ ಸ್ವಲ್ಪ ಮಧ್ಯಾಹ್ನ ಮೇಲ್ಗಡೆನೆ ಹಾಕ್ತಾರೆ. ಎಲ್ಲ ಈಗ ರೆಡಿ ಮಾಡ್ತಿದ್ರು. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಇದು ನನ್ನ ಫಸ್ಟ್ ವ್ಲಾಗು. ನಾನು ಏನಾದರೂ ತಪ್ಪು ಮಾಡಿದ್ರೆ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ JS ವ್ಲಾಗ್ಸ್. ನಾನು ನಿಮ್ಮ ಜೈ ಸೂರ್ಯ. ದಯವಿಟ್ಟು ಸಪೋರ್ಟ್ ಮಾಡಿ ಗಾಯ್ಸ್.